ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ತುಂಬಿಕೊಂಡಿದೆ. ಅಲ್ಲ, ಯಾಕಿಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಈ ಹೆಣ್ಣು ಹುಟ್ಟಿ ಬಂದಿರೋದೇ ನಿಮಗೋಸ್ಕರ. ಈ ನಿಮ್ಮ ಹೃದಯ ಹಂದರದಲ್ಲಿ ಶಾಶ್ವತವಾಗಿಲ್ಲರೂ ನೆರೆತೊಟ್ಟಿ ನಿಂತಿದೆ. ಈ ನಮ್ಮ ಪ್ರೇಮ ಬಂಧನಕ್ಕೆ ಮುಂದೊಂದು ದಿನ ನೀವು ಭಾವಿ ಪತಿಯರಾಗ್ತೀರಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂದಾಗ ಇಷ್ಟಕ್ಕೆಲ್ಲ ನೀವು ಭಯಪಡುವ ಕಾರಣನೇ ಇಲ್ಲ. ಎಷ್ಟೇ ಆಗಲಿ, ನೀವು ನನ್ನ ತಾಯಿಯ ತಮ್ಮ, ನನ್ನ ಸೋದರ ಮಾವ. ಎಂದಿದ್ದರೂ ನಾನು ನಿಮ್ಮವಳೇ. ಆದರೂ ಅಂಬಿಕಾ, ಬ್ರಹ್ಮನ ಬರಹದಲ್ಲಿ ನಾವು ಇಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ನಮಗ ಯಾವ ಗಂಡಾಂತರೂ ಬರಲಾರದು. ನಮ್ಮ ಗುರಿ ಮುಟ್ಟುವರೆಗೆ ನಮ್ಮ ಹೆತ್ತವರಿಗೆ ಎಂದು ವಿರೋಧವಾಗಬಾರದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯಾಕೆಂದ್ರೆ ನಮ್ಮ ತಂದೆಯವರು ನನ್ನ ಮನನೊಯ್ಯುವಂತೆ ಯಾವತ್ತೂ ನಡೆದುಕೊಂಡಿಲ್ಲ. ನನ್ನ ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನಗೆ ವಿದ್ಯೆ ಕಲಿಸಿ ಬುದ್ಧಿವಂತನಾಗಿ ಮಾಡಿದ್ದಾರೆ. ನನ್ನ ಮನ ಗೆದ್ದವರು ನನಗೆ ಮದುವೆ ಮಾಡಿಕೊಡ್ತಾರಂತ ನಿರ್ಧಾರನೂ ಮಾಡಿದ್ದಾರೆ. ಅಂದಾಗ ನಮ್ಮ ತಂದೆಯವರು ನಿಮ್ಮನ್ನು ಒಪ್ಪಿಕೊಳ್ಳುತ್ತಾರಂತ ನಂಬಿಕೆ ನನ್ನಲ್ಲಿದೆ. ಒಂದು ವೇಳೆ ಒಪ್ಪದಿದ್ದರೆ ನಾ ಯಾವತ್ತೂ ಕೆಟ್ಟದನ್ನ ಬಯಸಬಾರ್ದು, ಒಳ್ಳೇದನ್ನೇ ಬಯಸಬೇಕು. ಅಂದಾಗ ಆ ದೇವರು ನಮಗೆ ಒಳ್ಳೇದು ಮಾಡಕ್ಕೆ ಸಾಧ್ಯ. ನೋಡಿ ಅಲ್ಲಿ, ನನ್ನ ಬಯಕೆಯ ಬಾಗಿಲು ಇನ್ನೂ ಮುಚ್ಚಿಲ್ಲ. ಒಂದು ವೇಳೆ ನಮ್ಮ ತಂದೆಯವರು ಈ ಮದುವೆಗೆ ಒಪ್ಪದೆ ಹೋದ್ರೆ ನನ್ನ ಪ್ರೀತಿ ಎಷ್ಟೇ ಪ್ರಳಯವಾದ್ರೂ ಚಿಂತೆ ಇಲ್ಲ. ನನ್ನ ಪ್ರಾಣದ ಮೇಲಿನ ಹಂಗನ್ನು ತೊರೆದಾದ್ರು ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಇದಕ್ಕೆ ಶಿವನ ಸಾಕ್ಷಿ ಮಾಡಿ ನಿಮಗೆ ಪ್ರಮಾಣ ಮಾಡ್ತೀನಿ. ಅಲ್ಲ, ಒಂದು ವೇಳೆ ನೀವು ನನ್ನ ಮರೆತು ಬೇರೆ ನನ್ನ ಮದುವೆ ಆದ್ರೆ ಏನ್ ಮಾಡೋದು? ಆದರೂ ಅಂಬಿಕಾ, ಈ ಮಾತು ನನ್ನ ಕನಸು ಮನಸ್ಸಲ್ಲೂ ನೆಲೆಸಲಾರೆ. ನನ್ನ ರೋಮುಗಳಲ್ಲಿ ನೀನೇ ತುಂಬಿಕೊಂಡವ್ರಿ. ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷವಾಗುತ್ತದೆ. ಮರೆತು ಮಲಗಿದರೆ ಆಕಾಶ ಕಳಿಸಿ ಬಿದ್ದಂತಾಗುತ್ತದೆ. ಇನ್ನಂತೂ ಬಿಟ್ಟು ಯಾವತ್ತೂ ಬದುಕುವ ಮಾತಂತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ ಅಂಬಿಕಾ. ನಾನು ಅಷ್ಟೇ ಅರವಿಂದ್. ಈ ದೇಹದ ದೇವರೇ ನೀವಂತ ನಾನು ಭಾವಿಸಿಕೊಂಡಿದ್ದೀನಿ. ಈಗಾಗಲೇ ನಾವು ಮಾನಸಿಕವಾಗಿ ಮದುವೆ ಆದಂತೆ ಸರಿ. ಆದಷ್ಟು ಬೇಗ ಈ ಮದುವೆ ಎಂಬ ಮೂಢನಂಬಿಕೆಯನ್ನ ಮುಂದಿಡೋದು ಬೇಡ. ಹೆತ್ತವರು ಒಪ್ಪಿಗೆ ಪಡೆದರೆ ಅಷ್ಟೇ ಸಾಕು. ಈ ಬದುಕೆಂಬ ದೋಣಿಯಲ್ಲಿ ನಗುನಗ್ತಾ ಸಾಗಿದ್ರೆ ಅದೇ ನಮಗೆ ಸ್ವರ್ಗ. ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲವೂ ಯಾವುದು ಬೇಡ ಅಂಬಿಕಾ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆ, ಶೀಲ, ಸ್ವರ್ಗದ ಸಮಾನತೆ, ನಿನ್ನ ಸೌಂದರ್ಯ ಶ್ರೀಗಂಧ ಪರಿಮಳಷ್ಟು ಶುದ್ಧ. ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಸಾಕು ಮಾಡಿ, ತುಂಬಾ ವರ್ಣನೆ ಮಾಡ್ತಾ ಇದ್ದೀರಾ ನೀವು. ಎಷ್ಟು ಬೇಗ ನನ್ನ ಗುಣಗಳನ್ನ ಅರ್ಥಕೊಂಡಿದ್ದೀರಾ ನೀವು. ಅಂಬು, ಈ ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕಿ ಗುಣ ಸಮಾನ. ಬ್ರಹ್ಮಬಲು ಬುದ್ಧಿವಂತ ನಿನ್ನನ್ನು ತಿದ್ದಿ ತೀಡಿ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲು ಹಿಡಿದುಕೊಂಡು ತಿರುಗಾಡಿದರೆ ನಿನ್ನಂತ ಗುಣತಿ ಸಿಗೋದು ಕಷ್ಟ. ನೀನು ಅಪ್ಪಟ ಚಿನ್ನ. ಚಿನ್ನ ಎಂದಿಗಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ಮನೆ ಅರಮನೆಯಾದರೇನು, ಗುಡಿಸಲಾದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡಿದ್ದೇನೆ. ಮತ್ತೆ ಯಾರಾದ್ರೂ ಕದ್ದಾರೋ ಜೋಕೆ ಅರವಿಂದ್? ಯಾರಾದ್ರೂ ಕದಿಯಲು ಹೊರಗಿನ ವಸ್ತುವಲ್ಲ, ನನ್ನ ಎದೆಯಲ್ಲಿ ಮುಚ್ಚಿಕೊಂಡಿದ್ದೇನೆ. ಆದರೆ ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನ ಅಂತರಂಗದ ಆತ್ಮ ನನ್ನ ಎದೆಯೊಳಗೆ ಮರೆಯಾಗಿದೆ. ಅಂದಾಗ ಇದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆಯ್ತು ಅರವಿಂದ್, ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ವಿಷಯ ತಿಳಿಸಿ ನಾವು ಸತ್ಯಪತಿಗಳಾಗೋದು ಒಳ್ಳೇದಲ್ವೇನು? ನೋಡಿ, ನಮ್ಮ ತಂದೆಗೆ ನಾಳೆನೇ ವಿಷಯ ತಿಳಿಸ್ತೀನಿ. ನಮ್ಮ ಮದುವೆ ಬಗ್ಗೆ ನಮ್ಮ ತಂದೆಗೆ ಪತ್ರ ಹಾಕ್ತೀನಿ. ಹೌದು, ನಮ್ಮ ತಂದೆಯವರು ವರನ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಕೇಳಿದರೆ ಈಗ ನಿನ್ನ ತೂಕ ಎಷ್ಟದ? 42. 42? ಮಾರಾಯ 42 ಮಾರ. 42? ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಕೊಡುವಂತ ನಿಮ್ಮ ತಂದೆಯವರಿಗೆ ಹೇಳಿಬಿಡು. ಅಯ್ಯೋ ದೇವ್ರೇ, ಅಷ್ಟೊಂದು ಚಿನ್ನ ನಮ್ಮ ತಂದೆ ಎಲ್ಲಿಂದ ತರಬೇಕ್ರಿ? ನೀನು ನಮ್ಮ ಮನೆಗೆ ಬಂದರೆ ಮುಗಿದಾಯ್ತು, ಚಿನ್ನ ಬಂದಂತೆ. ಅಂದ್ರೆ ನೀನೇ ಚಿನ್ನ ನನಗೆ ಬೇಕಾಗಿರೋದು. ಸಾಕು ಸಾಕು ದೇವ್ರೇ ಸಾಕು. ಏನ್ರಿ ನೀವು
ಹೆಚ್ಚೊತ್ತು ನಿಂತ್ರೆ ಕವಿಗಳಂತೆ ವರ್ಣನೆ ಶುರು ಮಾಡ್ತೀರಾ. ನನ್ ಮೇಲೆ ಯಾವ್ದಾದ್ರು ಒಂದು ಕವನ ಕಟ್ಟಬಹುದು ನೀವು. ಕವನ ಕಟ್ಟಬಹುದೇನು? ಕವನ ಕಟ್ಟಿದಾಗಿದೆ. ಹಾಡುವ ಸಿರಿಕಂಠ ಬೇಕಾಗಿದೆ. ಆ ಕಂಠ ನೀನಾದ್ರೂ ತೋಗಿಲೆ. ಹಾಗಾದ್ರೆ ನಿಮ್ಮ ಕಾವ್ಯ ಹೇಳಿ ನಾನು ಹಾಡ್ತೀನಿ.